Hello everyone, welcome to Navras Maths Tutorials, exercise number 2.4, 15th question. ನೋಡಿ ಏನ್ ಕೊಟ್ಟಿದ್ದಾರೆ, give possible expressions for the length and breadth of each of the following rectangles in which their areas are given ಅಂತ. ನೋಡಿ ಏರಿಯಾ ಕೊಟ್ಟಿದ್ದಾರೆ, ಅದಕ್ಕೆ ಬರುವಂತ ಪಾಸಿಬಲ್ ಎಕ್ಸ್ಪ್ರೆಷನ್ಸ್ ಲೆಂತ್ ಅಂಡ್ ಬ್ರೆಡ್ತ್ ಕೊಡಿ ಅಂತ ಹೇಳಿದ್ದಾರೆ. ಈಗ ನಮ್ಗೆ ಗೊತ್ತಲ್ವಾ, ಏರಿಯಾ ಆಫ್ ರೆಕ್ಟ್ಯಾಂಗಲ್ ಏನು, ಲೆಂತ್ ಇಂಟು ಬ್ರೆಡ್ತ್ ಅಂತ ಗೊತ್ತು. ಸೊ ಲೆಂತ್ ಬ್ರೆಡ್ತ್ಗೆ ಯಾವ ಪಾಸಿಬಲ್ ಎಕ್ಸ್ಪ್ರೆಷನ್ಸ್ ಬರ್ತವೆ ಅದನ್ನ ಕೊಡಿ ಅಂತ ಹೇಳಿದ್ದಾರೆ. ಏರಿಯಾ ಅವರು ಕೊಟ್ಟಿದ್ದಾರೆ. ನೋಡಿ ಇದೇನಿದೆ ಕೊಟ್ಟಿದ್ದಾರೆ, 25a² ಮೈನಸ್ 35a ಪ್ಲಸ್ 12 ಅಂತ ಕೊಟ್ಟಿದ್ದಾರೆ. ನೋಡಿ ಇದು ಒಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಲ್ವಾ, ನಾವು ಇದನ್ನ ಯಾವ ರೀತಿ ಫ್ಯಾಕ್ಟರೈಸ್ ಮಾಡ್ತಾ ಇದ್ವಿ, ಬೈ ಸ್ಪ್ಲಿಟಿಂಗ್ ಮಿಡಲ್ ಟರ್ಮ್ ಅಲ್ವಾ. ಸೊ ನೋಡಿ ಬೈ ಸ್ಪ್ಲಿಟ್ಟಿಂಗ್ ಮಿಡಲ್ ಟರ್ಮ್ ಫ್ಯಾಕ್ಟರೈಸ್ ಮಾಡೋಣ. ಸೊ ನೋಡಿ ಇಲ್ಲಿ ಕಾನ್ಸ್ಟೆಂಟ್ ಏನಿದೆ 12 ಇದೆ, ಕೊಎಫಿಷಿಯಂಟ್ ಆಫ್ a² ಏನಿದೆ 25 ಇದೆ. ಸೊ ಇಲ್ಲೇ ಹಾಕೊಂತೀನಿ, 12 5 60, 12 2 24 ಪ್ಲಸ್ 3 30. ಸೊ 300 ಆಯ್ತು. ಈಗ ನಾವು ನೋಡಿ 300 ನ ಯಾವ ರೀತಿ ಫ್ಯಾಕ್ಟರ್ಸ್ ತೆಗಿಯೋಣ ನೋಡಿ, ತೆಗಿಯೋಣ. 5 6 0, ಅಗೇನ್ 5 1 5 2, ಅಗೇನ್ 3 4. ಓಕೆ, 2 2 ಆದ್ರೂ ಬರಿಬಹುದು, 4 1 ಆದ್ರೂ ಬರಿಬಹುದು. ಓಕೆ, ಈಗ ನೋಡಿ ನಮ್ಗೆ ಮಿಡಲ್ ಟರ್ಮ್ ಏನ್ ಬರ್ಬೇಕು, -35 ಬರ್ಬೇಕು ಅಲ್ವಾ. ಸೊ ಆ ರೀತಿ ನಾವು ಇದನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. ಯಾವ ಬರುತ್ತೆ ನೋಡೋಣ. ನೋಡಿ ನೋಡಿ 5 4 20, 5 3 15 ಆಗುತ್ತೆ. 15 ಪ್ಲಸ್ 20 ಮಾಡಿದ್ರೆ ನಮ್ಗೆ 35 ಬರುತ್ತೆ. ಇಲ್ಲಿ ನಮ್ಗೆ -35 ಬರ್ಬೇಕಲ್ವಾ, ಬೇಕು. ಸೊ ನಾವು ಎರಡಕ್ಕೂ ಮೈನಸ್ ಇಟ್ರೆ ನಡೆಯತ್ತೆ ಅಲ್ವಾ. ಸೊ ನಾವು ಬರೆಯೋಣ 25a² ಮೈನಸ್ 20a ಮೈನಸ್ 15a ಆಯ್ತಲ್ವಾ. ಎರಡು ಆಡ್ ಮಾಡಿದ್ರೆ ನಮ್ಗೆ -35a ಬಂತು, ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಪ್ಲಸ್ ಕೂಡ ಬಂತು. ಇಲ್ಲಿ ನಮ್ಗೆ ಪ್ಲಸ್ 300 ಬಂದಿತ್ತಲ್ವಾ. ಸೊ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಪ್ಲಸ್ 300 ಕೂಡ ಬಂತು, ಪ್ಲಸ್ 12. ಈಗ ನೋಡಿ ಇದ್ರಲ್ಲಿ ಏನೇನ್ ಕಾಮನ್ ಬರುತ್ತೆ ನೋಡೋಣ. ಎ ಅಂತೂ ಎರಡರಲ್ಲೂ ಇದೆ, ಎ ಕಾಮನ್ ಬರುತ್ತೆ. ಇನ್ನು ಯಾವ್ದು ಬರುತ್ತೆ, 5 ತಗೋಬಹುದು ನೋಡಿ, 5a ಕಾಮನ್ ತೆಗಿಬಹುದು. 5a ತೆಗೆದ್ರೆ ಇಲ್ಲಿ ಏನ್ ಉಳಿತು, 5 5 ಅಲ್ವಾ. ಸೊ 5, 1a ಉಳಿಯುತ್ತೆ, ಮೈನಸ್ ಇಲ್ಲಿ 5 4 ಆಗುತ್ತೆ. ಎ ಹೊರಗಡೆ ತೆಗೆದಿದ್ದೀವಿ, ಸೊ ಬ್ರಾಕೆಟ್ ಕ್ಲೋಸ್. ಮೈನಸ್ ಇಲ್ಲಿ ನೋಡಿ ಯಾವ ಟೇಬಲ್ಸ್ ಅಲ್ಲಿ ಬರುತ್ತೆ, 3 ಟೇಬಲ್ಸ್ ಅಲ್ಲಿ ಬರುತ್ತೆ. ಸೊ 3 ಒಂದೇ ಹೊರಗಡೆ ತೆಗಿಬಹುದು, 3 ಒಂದೇ ಕಾಮನ್ ಇದೆ. ಈಗ ಇಲ್ಲಿ ಏನು ಉಳಿತು, 3 5 5a ಹಾಗೆ ಇಡಿ. ಇಲ್ಲಿ ಮೈನಸ್ ಹಾಕ್ಬೇಕು, ಯಾಕೆ ಹೇಳಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಅಲ್ವಾ. ಇಲ್ಲಿ ಮೈನಸ್ ಬಂತು ನೋಡಿ, -3 ಇಂಟು 5 ಮಾಡಿದ್ರೆ -15 ಬಂತು. ಸೊ ಇಲ್ಲಿ ಮೈನಸ್ ಹಾಕಿದ್ವಿ, 3 4 12. ಇನ್ನೊಂದು ಇಲ್ಲಿನೂ ಇಲ್ಲಿ ಸೇಮ್ ಬರಬೇಕು, 5a - 4 ಇಲ್ಲಿನೂ ಇರುತ್ತೆ. ಓಕೆ, ಈಗ ಎರಡರಲ್ಲೂ ಇದು ಕಾಮನ್ ಆಯ್ತು, 5a - 4. ಇನ್ನೊಂದೇನು ಟರ್ಮ್ 5a - 3. ಓಕೆ, ಈಗ ನೋಡಿ ನಾವೇನ್ ಹೇಳ್ಬೋದು, ಒಂದು ಇದು ಲೆಂತ್ ಆದ್ರೆ ಇದು ಬ್ರೆಡ್ತ್ ಆಗ್ಬೋದು. ಓಕೆ, ಇಲ್ಲ ಇದು ಬ್ರೆಡ್ತ್ ಆದ್ರೆ ಇದು ಲೆಂತ್ ಆಗ್ಬೋದು. ಯಾವ್ದು ಲೆಂತ್ ಯಾವ್ದು ಬ್ರೆಡ್ತ್ ಗೊತ್ತಿಲ್ಲ. ಅವ್ರೇನ್ ಕೇಳಿದ್ದಾರೆ, ಗಿವ್ ಪಾಸಿಬಲ್ ಎಕ್ಸ್ಪ್ರೆಷನ್ಸ್ ಅಂತ ಕೇಳಿದ್ದಾರೆ. ಸೊ ನಾವೇನ್ ಹೇಳ್ಬೋದು, ಇನ್ನೊಂದ್ಸರಿ ಬರೆಯಂಗಿದೆ ಬರೀರಿ. 5a - 4, 5a - 3 ಆರ್ ಪಾಸಿಬಲ್ ಎಕ್ಸ್ಪ್ರೆಷನ್ಸ್. ಅವ್ರೇನ್ ಕೇಳಿದ್ರೆ ಗಿವ್ ಪಾಸಿಬಲ್ ಎಕ್ಸ್ಪ್ರೆಷನ್ಸ್ ಅಂತ ಕೇಳಿದಾರಲ್ವಾ, ಫಾರ್ ಲೆಂತ್ ಅಂಡ್ ಬ್ರೆಡ್ತ್. ಸೊ ಬರಿಬಹುದು ಫಾರ್ ಲೆಂತ್ ಅಂಡ್ ಬ್ರೆಡ್ತ್. ಓಕೆ, ಈಗ ಇನ್ನೊಂದು ಕೊಟ್ಟಿದ್ದಾರೆ ಮಾಡಿ ನೋಡಿ. ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ, ಏರಿಯಾ ಇಸ್ ಈಕ್ವಲ್ಸ್ ಟು 35y² ಪ್ಲಸ್ 13y - 12 ಅಂತ ಕೊಟ್ಟಿದ್ದಾರೆ. ಇದನ್ನು ಅದೇ ರೀತಿ ಮಾಡೋಣ, ಬೈ ಸ್ಪ್ಲಿಟ್ಟಿಂಗ್ ಮಿಡಲ್ ಟರ್ಮ್.
ಓಕೆ, ಇಲ್ಲಿ ಏನ್ ಬರ್ತಾ ಇದೆ, ಕಾನ್ಸ್ಟೆಂಟ್ ಏನಿದೆ -12 ಇದೆ, ಕೊಫಿಷಿಯಂಟ್ ಆಫ್ y ಸ್ಕ್ವೇರ್ 35 ಇದೆ, ಕಾನ್ಸ್ಟೆಂಟ್ -12 ಇದೆ. ಸೊ ಮಲ್ಟಿಪ್ಲೈ ಮಾಡೋಣ. 12 5 60, 6 ಕ್ಯಾರಿ 0 ಹಿಯರ್, 12 3 36 ಪ್ಲಸ್ 6 42. ಓಕೆ, ಮೈನಸ್ ಬರುತ್ತೆ ಇದಕ್ಕೆ. ಓಕೆ, ಈಗ ಇಲ್ಲಿ ಹಾಕೊಂತೀನಿ. ಈಗ ನೋಡ್ರಿ, 2 2s 2 1s 0, 3 7s, again 7 1s, 7 10s. ಓಕೆ, again 5 2s, 2 1s. ಇಷ್ಟು ಬಂತು ನೋಡಿ. ಈಗ ನಮ್ಗೆ ಏನ್ ಬೇಕು, ಮಿಡಲ್ ಟರ್ಮ್ ಏನ್ ಬೇಕು, 13 ಬೇಕು ಅಲ್ವಾ. ಮಲ್ಟಿಪ್ಲೈ ಆದ್ರೆ ನಮ್ಗೆ 420 ಆಗಿರುತ್ತೆ, ಮೈನಸ್ ಇನ್ನ ನಮ್ಗೆ ಮಿಡಲ್ 13 ಆಗ್ಬೇಕು, ಪ್ಲಸ್ ಆರ್ ಮೈನಸ್ ಮಾಡಿದ್ರೆ. ನೋಡಿ ಯಾವ್ದು ಮಾಡಿದ್ರೆ ಬರುತ್ತೆ. 2 2s 4, 4 7s 28. ಓಕೆ, ಇದು 3 5s 15. ನೋಡಿ ಏನಾಗುತ್ತೆ, 4 ಇಂಟು 7 ಏನ್ ಬಂತು, 28 ಬಂತು. 3 5s 15, 3 ಇಂಟು 5 ಮಾಡಿದ್ರೆ 15. ನೋಡಿ ಮೈನಸ್ ಮಾಡಿದ್ರೆ ನಮ್ಗೆ 13 ಬರಬೇಕು ಅಲ್ವಾ. ಸೊ 8 minus 3 is 8 minus 5 is 3, 2 minus 1 is 1. ಓಕೆ, ಇಲ್ಲಿ ನಮ್ಗೆ ಪ್ಲಸ್ ಬೇಕಲ್ವಾ, ಸೊ ಪ್ಲಸ್. ಆದ್ರೆ ಇಲ್ಲಿ ನಮಗೆ ಮೈನಸ್ ಇದೆ, ಸೊ ನಾವೇನ್ ಮಾಡ್ಬೇಕು, ಒಂದು ಪ್ಲಸ್ 1 ಮೈನಸ್ ತಗೊಂತೀವಲ್ವಾ, ಮಲ್ಟಿಪ್ಲೈ ಮಾಡಿದಾಗ -420 ಆಗುತ್ತೆ. ಓಕೆ, ಈಗ ಬರೆಯೋಣ. ನೋಡಿ ಏನಂತ ಬರೆಯೋಣ, 35y ಸ್ಕ್ವೇರ್ ಪ್ಲಸ್ 28y ಮೈನಸ್ 15y. ನೋಡಿ ಮೈನಸ್ ಮಾಡಿದ್ರೆ ಒಂದು ಪ್ಲಸ್ 1 ಮೈನಸ್ ಇದೆ, ಮೈನಸ್ ಮಾಡಿದ್ರೆ 13y ಬಂತು, ಮಲ್ಟಿಪ್ಲೈ ಮಾಡಿದ್ರೆ -420 ಬರುತ್ತೆ. ಓಕೆ, -12. ಈಗ ನೋಡಿ ಇದರಲ್ಲಿ ಯಾವ್ದು ಕಾಮನ್ ತೆಗಿಬಹುದು, 7 ಕಾಮನ್ ತೆಗಿಬಹುದು. 7y, 7 5s 35 ಆಗುತ್ತೆ, 1y ಉಳಿಯಿತು, ಪ್ಲಸ್ 7 4s 28 ಆಯ್ತು, y ಕಾಮನ್ ತೆಗೆದ್ಬಿಟ್ಟಿದೀವಿ, ಸೊ ಓನ್ಲಿ 4. ಹಿಯರ್ ನೋಡಿ ಯಾವ ಟೇಬಲ್ ಅಲ್ಲಿ ಬರುತ್ತೆ, 3 ಟೇಬಲ್ ಅಲ್ಲಿ ಬರುತ್ತೆ. 3 ತೆಗೆದ್ವಿ, ಈಗ ಏನು ಉಳಿಯುತ್ತೆ, 3 5s, y ಹಾಗೆ ಇಡೋಣ. ಇಲ್ಲಿ ನೋಡಿ ಪ್ಲಸ್ ಬರಿಬೇಕು ಇಲ್ಲಿ, ಯಾಕೆ ಅಂತಂದ್ರೆ ನೋಡಿ ಮೈನಸ್ ಇಂಟು ಪ್ಲಸ್ ಮೈನಸ್, 3 4s 12 ಆಯ್ತು ಅಲ್ವಾ. 3 4s ಇಲ್ಲಿ ಮೈನಸ್ ಇದೆ, ಪ್ಲಸ್ ಇದೆ, ಮೈನಸ್ ಬಂತು, 3 4s 12 ಆಯ್ತು. ಈಗ ಎರಡರಲ್ಲೂ ಸೇಮ್ ಬಂತು, 5y ಪ್ಲಸ್ 4 ಇಂಟು 7y ಮೈನಸ್ 3 ಅಲ್ವಾ ಬಂತು ನಮ್ಗೆ. ನಾವೇನ್ ಹೇಳ್ಬೋದು, ಇದು ಲೆಂತ್ ಆದ್ರೆ ಇದು ಬ್ರೆಡ್ತ್ ಆಗತ್ತೆ, ಇದು ಬ್ರೆಡ್ತ್ ಆದ್ರೆ ಇದು ಲೆಂತ್ ಆಗತ್ತೆ. ಓಕೆ, ದೀಸ್ ಆರ್ ಪಾಸಿಬಲ್. ಇಲ್ಲೇ ಬರಿತೀನಿ, ನೀವು ನೀಟಾಗಿ ಬರೀರಿ. ಪಾಸಿಬಲ್ ಎಕ್ಸ್ಪ್ರೆಷನ್ಸ್ ಫಾರ್ ಲೆಂತ್ ಅಂಡ್ breadth. Okay, this is the answer. ಈಗ ನೆಕ್ಸ್ಟ್ ಒನ್ ಮಾಡಿ.